ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನವ್ಯರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾನು ಬ್ಲಾಗ್ನ ನಮ್ಮ ಅತ್ತೆ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಹಾಗೆ ಇವತ್ತು ಗುರುವಾರ ಅಲ್ವಾ, ಸೊ ಪೂಜೆ ಎಲ್ಲ ಮಾಡ್ತಿದ್ದೀವಿ. ನಾನೇ ಮಾಡಬೇಕು, ನಾನು ಮಾಡಬೇಕು ಅಂತಲೇ ನಮ್ಮ ಅತ್ತೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಜಸ್ಟ್ ನಾನು ಹೋಗಿ ಒಂದು ಪೂಜೆ ಮಾಡಬೇಕಷ್ಟೇ. ನಾನು ಇವಾಗ ಎದ್ದಿದ್ದು ಗೈಸ್. ಇವಾಗ ಎದ್ದು ಟೈಮು 9:30 ಆಗಿದೆ. ಬಿಕಾಸ್ ನೈಟ್ ಮಾಡೋದ್ರಿಂದ ಬೆಳಗ್ಗೆ ಬೇಗದೆಲ್ಲ ಆಗ್ತಾಯಿಲ್ಲ, ಹಾಗಾಗಿ ಇವಾಗ ಎದ್ದು ಮತ್ತೆ ಎಲ್ಲ ರೆಡಿ ಮಾಡಿದ್ದಾರೆ. ಪೂಜೆ ಮಾಡಬೇಕಷ್ಟೇ. ಸ್ನಾನ ಮಾಡಿಕೊಂಡು ಟೀ ಮಾಡಿಕೊಡ್ತಾಯಿದ್ದಾರೆ. ಪಾಪ ಅವ್ರು ಏನೋ ನನಗೇನೋ ಮಾಡೋಕ್ಕೆ ಬಿಡೋಲ್ಲ, ಎಲ್ಲ ಅವರೇ ಮಾಡ್ತಾರೆ. ಹಂಗಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಲ್ಲ, ನಾವು ಏನಾದರೂ ಹೆಲ್ಪ್ ಮಾಡಬೇಕಲ್ಲ. ಸೊ ಹಾಗಾಗಿ ಈಗ ನಮ್ಮತ್ತೆ ಟೀ ಮಾಡಿಕೊಡ್ತಾಯಿದ್ದಾರೆ. ಹೋಗಿ ನೋಡೋಣ ಬನ್ನಿ. ನನಗೆ ಏನಕ್ಕೆ ನಗು ಬರ್ತಾಯಿದೆ ಅಂದರೆ, ನಾನು ಎದ್ದಿದ್ದ ತಕ್ಷಣ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ನಗು ಬರ್ತಾಯಿಲ್ಲ, ಒಂಥರ ಖುಷಿ ಆಗ್ತಾಯಿದೆ. ನಾನು ಅಂದ್ಕೊಂಡು ಎಲ್ಲ ಪ್ರತಿಯೊಂದು ಹೂವು ಎಲ್ಲ ಇಟ್ಟು ನಾನೆಲ್ಲ ರೆಡಿ ಮಾಡಿ ಮಾಡೋಣ ಅಂತ. ಪಾಪ ಅವರು ಫೋಟೋ ಸಹ ಇಟ್ಟು, ಗುರುವಾರ ರಾಘವೇಂದ್ರ ಸ್ವಾಮಿ ಫೋಟೋ ಸಹ ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ಖುಷಿ ಆಗ್ತಾಯಿದೆ. ಈಗ ಹೋಗಿ ಮಾತಾಡಿಸಿ ಅವರು, ನಾನು ಸ್ನಾನ ಮಾಡಿ ಪೂಜೆ ಮಾಡ್ತೀನಿ. ಬನ್ನಿ ಹೋಗೋಣ. ಕೊಟ್ಟಿದ್ದಾರೆ ಈಗ. ಇದೇನಿದು? ಹಾಯ್ ಮಾಡಿ ಓಡೋಗ್ತಾ ಇದ್ದಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ಏನೋ ರೇಗಿಸ್ತಾರಂತೆ, ಕಾಮಿಡಿ ಮಾಡ್ತಾರಂತೆ. ಏನು ಬ್ಲಾಗಲ್ಲೆಲ್ಲ ಬರ್ತಾ ಇದ್ದೀರಾ ಅಂತ. ಓಕೆ, ಅವ್ರಿಗೇನೋ ಅವ್ರ ಫ್ರೆಂಡ್ಸ್ ಏನೋ ನಗಿಸ್ತಾರೆ ಅಂತ ಅವರು ಬೇಡ ಬೇಡ ಅಂತ ಹುಡುಕ್ತಾ ಇದ್ದಾರೆ. ಫುಲ್ಲು ಬಿಸಿಲು, ಇನ್ನೂ ಬಿಸಿಲು ಸಹ ಕಮ್ಮಿ ಆಗಿಲ್ಲ ನಮ್ಮ ಏರಿಯಲ್ಲಿ. ಮಳೆನೇ ಬರಲ್ಲ ಗೈಸ್, ಇಲ್ಲಿ ಮಳೆನೇ ಇಲ್ಲ. ಬೇರೆ ಪಕ್ಕದೂರಲ್ಲೆಲ್ಲ ಮಳೆ ಇದೆಯಂತೆ, ಇಲ್ಲೆಲ್ಲ ಮಳೆನೇ ಇಲ್ಲ. ಏನಂತ ಗೊತ್ತಿಲ್ಲ. ಬ್ಯಾಂಗ್ಳೂರಲ್ಲಿ ಮಾತ್ರ ಚೆನ್ನಾಗಿ ಮಳೆ ಬಂದಿದೆ, ನಮ್ಮೂರಲ್ಲಿ ಮಳೆನೇ ಇಲ್ಲ. ನೋಡೋಕ್ಕೆ ಯಾವಾಗ ಬರುತ್ತೆ ಏನು ಕತೆ ಅಂತ. ಇನ್ನೇನು ಒಂದು ವೀಕ್ ಅಷ್ಟೇ. ಇನ್ನು ಜೂನ್ ಸ್ಟಾರ್ಟ್ ಆಯ್ತಲ್ಲ, ಈಗ ಸ್ವಲ್ಪ ಗಾಳಿ ಜಾಸ್ತಿ ಬರ್ತಾಯಿದೆ. ಮುಂಚೆಗೆ ನಾನು ಇದ್ದು ಹೋಗೋ ಟೈಮಲ್ಲಿ ತುಂಬ ಬಿಸಿಲಿತ್ತು, ಗಾಳಿ ಇರಲಿಲ್ಲ. ಈಗ ಗಾಳಿ ಜಾಸ್ತಿ ಆಗ್ತಾಯಿದೆ ಅಷ್ಟೇ. ಬನ್ನಿ ಈಗ ಟೀ ಕುಡಿದು ಫ್ರೆಶ್ ಅಪ್ ಆಗಿ ಮತ್ತೆ ಬಿಸಿಲಿದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಇದು ಯಾವಾಗ ಕಮ್ಮಿ ಆಗುತ್ತೋ ದೇವ್ರಿಗೆ ಗೊತ್ತು. ಈ ಬಿಸಿಲಲ್ಲೂ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲಿ ಮನೆ ಕಟ್ಟಿಸ್ತಾ ಇದ್ದಾರಲ್ವ, ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನೋಡಿ ಎಷ್ಟು ಬಿಸಿಲಿದೆ. ನನಗಂತೂ ಜಸ್ಟ್ ಸ್ನಾನ ಮಾಡ್ಕೊಂಡು ಒಂದು 5 ನಿಮಿಷ ಅಲ್ಲ, ಒಂದು 2 ಮಿನಿಟ್ಸ್ ಕೂಡ ಬಂದು ಕೂತ್ಕೊಳ್ಳೋಕ್ಕಾಗಲ್ಲ. ಅಷ್ಟು ಬಿಸಿಲು, ಫುಲ್ಲು ಒದ್ದೆ ಆಗಿಬಿಡ್ತೀವಿ. ಇನ್ನೂ ಕಮ್ಮಿ ಆಗಿಲ್ಲ, ಇಲ್ಲ ಅದೇ ಥರ ಇದೆ ಬಿಸಿಲು. ಅದೇ ಗೈಸ್, ಈಗ ನಾನು ಏನಕ್ಕೆ ವಾರ ಮಾಡ್ತಾಯಿದ್ದೀನಿ ಅಂದರೆ, ನಾನು ಮುಂಚೆ ಒಂದು 3 ವೀಕ್ಸ್ 5 ವೀಕ್ಸ್ ಮಾಡಿದ್ದೆ. ಇದೇ ಥರ ಏನೋ ಒಂದು ಬೇಡಿಕೆ ಇತ್ತು, ಅದು ಮಾಡಬೇಕಾದ್ರೆ ನನಗದು ಫುಲ್ಫಿಲ್ ಆಯಿತು. ಸೊ ಹಾಗಾಗಿ ಈಗ ಮತ್ತೆ ಇನ್ನೊಂದು ಸತಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ನಂಬಿಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ನಾನು ಮತ್ತೆ ಮಾಡ್ತಾಯಿದ್ದೀನಿ, ಏನೋ ಒಂದು ವಿಷಯ ಬೇಡಿಕೆ ಇರೋದ್ರಿಂದ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾನು ಆ್ಯಕ್ಚುಲಿ ಜಾಸ್ತಿ ನಂಬೋ ದೇವರಂದರೆ ನಮ್ಮ ಅಮ್ಮ ಅವ್ರ ಮನೆ ದೇವ್ರು ಬಂದು ಆಂಜನೇಯ ಸ್ವಾಮಿ, ಅದು ಮತ್ತು ದುರ್ಗಾ ಪರಮೇಶ್ವರಿ ವಿದ್ಯಾರಣ್ಯಪುರಲ್ಲಿ ಇದೆಯಲ್ಲ, ಅವೆರಡೇ ನಾನು ನಂಬೋದು. ಅದು ಬಿಟ್ಟರೆ ಈಗ ರಾಘವೇಂದ್ರ ಸ್ವಾಮಿಗೆ ನಾನು ಪೂಜೆ ಮಾಡ್ತಾಯಿದ್ದೀನಿ. ನೋಡೋಣ, ಕೆಲವೊಂದು ಕಷ್ಟಗಳಿಗೆಲ್ಲ ಫುಲ್ ಸ್ಟಾಪ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಈಗ ಟಿಫನ್ ಮಾಡಬೇಕು. ಟಿಫನ್ ಮಾಡೋಕ್ಕೆ ಅತ್ತೆ ಕರೀತಾ ಇದ್ದಾರೆ. ಏನು ಮಾಡಿದ್ದಾರೆ ನೋಡೋಣ ಬನ್ನಿ. ಟೇಸ್ಟ್ ಮಾಡೋದಕ್ಕೆ ಕೊಡ್ತಾ ಇದ್ದಾರೆ. ಆ ಬಿಸಿ ಕರೆಕ್ಟಾಗಿದೆ, ಇಲ್ಲಲ್ಲೆಲ್ಲ ಕರೆಕ್ಟಾಗಿದೆ. ನಾವು ಫಸ್ಟು ಸಾಂಬಾರು ಮಾಡಿದ್ರೆ ನಾವಿಬ್ಬರು ಟೇಸ್ಟ್ ಮಾಡ್ಕೊತೀವಿ. ಆಮೇಲೆ ಅವರಿಬ್ರಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ನೋಡ್ತೀವಿ. ಅವ್ರಿಗೆ ಹೆಂಗಾನ ಇರಲಿ, ಅವ್ರು ತಿಂತಾರೆ. ಸಪ್ಪೆ ಇದ್ದರೆ ಮಾತ್ರ ಉಪ್ಪಿಲ್ಲ ಅಂತ ಹೇಳ್ತಾರೆ ಅಷ್ಟೇ. ಅದು ಬಿಟ್ಟರೆ ಸಾಕು. ನಾನು ಬಿಸಿ ನೀರು ಕಾಯಿಸ್ಕೊತಾ ಇದ್ದೀನಿ ಟಂಬ್ಲರ್ಗೆ ಹಾಕ್ಕೊಳ್ಳೋದಕ್ಕೆ. ನನಗೆ ಎಷ್ಟೇ ಬಿಸಿಲು ಹಾಕಿ ಎಷ್ಟೇ ಬಿಸಿಲಿದ್ರೂ ನನಗೆ ಬಿಸಿ ನೀರೇ ಬೇಕು. ನನಗೆ ತಣ್ಣೀರು ಕುಡಿದ್ರೆ ಸಮಾಧಾನ ಆಗಲ್ಲ. ಹಾಗಾಗಿ ನಾನು ಬಿಸಿನೀರೇ ಕುಡಿಯೋದು ಜಾಸ್ತಿ.
ಇದಿದೆಯಲ್ಲ ಗೈಸ್, ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ, ಬಾರ್ಬರ್ ಶಾಪ್. ಯಾಕೋ ಅವ್ರು ಓಪನ್ ಮಾಡಿಲ್ಲ. ಚೆನ್ನಾಗಿದೆ, ಒಂಥರ ಚೆನ್ನಾಗೈತೆ, ಒಂಥರ ಬೇಜಾರು. ಬಿಸಿಲು. ಸರಿ ಬನ್ನಿ ಈಗ ಟಿಫನ್ ಮಾಡುವ. ಆ ಥರ ಹಾಕಿ ಇಲ್ಲಿ ನೀರು ಹಾಕಿಟ್ಟು ಬಿಸಿ. ಕರ್ಕತಿ, ಆಲೂಗಡ್ಡೆ ಪಲ್ಯ, ಮೆಣಸಿನ್ಕಾಯಿ ಖಾರ, ಇದೆಲ್ಲ ನಾನು ಇಲ್ಲಿಗೆ ಬಂದು ಅಭ್ಯಾಸ ಮಾಡ್ಕೊತಾ ಇದ್ದೀನಿ ತಿನ್ನೋದಕ್ಕೆ. ಯಾಕಂದರೆ ಗೊತ್ತಲ್ಲ, ಬೆಂಗಳೂರಲ್ಲಿ ಇವೆಲ್ಲ ಮಾಡಲ್ಲ. ನಮ್ಮ ಅತ್ತೆ ಮನೇಲೆ ಸ್ಪೆಷಲ್ ವೆರೈಟಿ ಟೇಸ್ಟ್ ಮಾಡುವ. ಚೆನ್ನಾಗಿದೆ. ಇದಕ್ಕೆ ಎಣ್ಣೆ ಹಾಕ್ಕೊಂಡು ತಿಂತಾರೆ, ಬಟ್ ನಾನು ಇವತ್ತು ಎಣ್ಣೆ ಹಾಕ್ಕೊಂಡಿಲ್ಲ. ನನಗೆ ಹಂಗೆ ತಿನ್ನೋಕ್ಕೆ ಇಷ್ಟ, ಹಾಗಾಗಿ ಎಣ್ಣೆ ಹಾಕ್ಕೊಂಡಿಲ್ಲ. ಚೆನ್ನಾಗಿ ಮಾಡಿ. ಅವರು ಬದನೆಕಾಯಿ ಹಾಕ್ಕೊಂಡಿದ್ದಾರೆ ಗಾಯ್ಸ್. ಬದನೆಕಾಯಿ ನಾನು ಮೊನ್ನೆ ತಿಂದೆ, ನೋಡಿ ನಾನು ಬೇಡ ಅಂತ ಹೇಳಿ. ಚೆನ್ನಾಗಿದೆಯಾ? ನಿಮ್ಮನ್ನು ತೋರಿಸ್ತಾ ಇಲ್ಲ ಹೇಳಿ, ನಾನು ನೋಡ್ಕೊತಾ ಇದ್ದೀನಿ. ನಗ್ತವ್ರೆ ಗೈಸ್, ಅವ್ರನ್ನ ತೋರಿಸ್ಬಿಡ್ತೀನಿ ಅಂತ. ನಗ್ಸ್ತಾರ ನಿಮ್ಮ ಫ್ರೆಂಡ್ಸು? ಕಾಮಿಡಿ ಮಾಡ್ತಾರಾ ನಿಮ್ಮ ಫ್ರೆಂಡ್ಸು? ಏನು ಜೋರಿದ್ದೀವಂತಪ್ಪ. ಅಲ್ಲ ಗೈಸ್, ಇವಾಗ ವ್ಲಾಗಲ್ಲಿ ನಾವು ಜೋರಾಗೆ ತಾನೇ ಮಾತಾಡಬೇಕು. ತಿಂದ್ಬಿಟ್ಟು ಸಿಗ್ತೀವಿ ಗೈಸ್. ಇವಾಗ ಅವ್ರ ಕಾಲೇಜ್ ಹತ್ರ ಹೋಗಬೇಕು, ಅವ್ರ PU ಕಾಲೇಜ್ ಹತ್ರ. ಏನಕ್ಕೆ ಅಂದರೆ ಅಲ್ಲೊಂದು ಸ್ವಲ್ಪ ಕೆಲಸ ಇದೆ, ಹಂಗಾಗಿ ಇವಾಗ ಅವ್ರ ಕಾಲೇಜ್ ಹತ್ರ ಹೋಗಿ ಏನೋ ಒಂದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಬೇಕು. ನೋಡೋಣ ಅವ್ರ ಕಾಲೇಜ್ ಹೆಂಗಿದೆ ಅಂತ. ನಾನು ನೋಡಿಲ್ಲ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೋಗ್ಬಿಟ್ಟು ನಾನು ಅಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡಿ. ನಮ್ಮ ಮನೆ ಟೆರೆಸ್ಗೆ ಹೋಗ್ತಾ ಇದ್ದೀನಿ. ಟೆರೆಸ್ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಭಯಂಕರ ಬಿಸಿಲಿದೆ ಗೈಸ್, ನಿಜವಾಗ್ಲೂ. ಏನೋ ತುಂಬ ಟೈಮ್ ಆಗಿ ಬಂದಿರಲಿಲ್ಲ, ಹಾಗಾಗಿ ಬರೋಣ ಅಂತ ಬಂದೆ. ಓ ಮೈ ಗುಡ್ನೆಸ್, ಎಷ್ಟು ಬಿಸಿಲಿದೆ, ನನಗೆ ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ. ಯಪ್ಪ, ತುಂಬ ಬಿಸಿಲಿದೆ. ನೋಡಿ ಅಲ್ಲಿ ಗ್ರೌಂಡ್ ಅಂತೆ, ಅದು ಫುಲ್ ಸುತ್ತ. ಇದು ಲೇಔಟ್ ಆಗಿರೋದ್ರಿಂದ ಇದು ಫುಲ್ಲು ಅಕ್ಕಪಕ್ಕ ಎಲ್ಲ ಮನೆಗಳಿನ್ನೂ ಕಟ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ಒಂದು ಮ್ಯಾನಿಫೆಸ್ಟೇಷನ್ ಬುಕ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಏನೋ ಯಾರೋ ಹೇಳಿದ್ರು, ಈ ಥರ ಹಿಂಗೆ ಮಾಡಿ ನೀವು ಅಂದ್ಕೊಂಡಿರೋದು, ನೀವೇನು ಮ್ಯಾನಿಫೆಸ್ಟ್ ಮಾಡ್ತೀರಾ, ಅಫರ್ಮೇಷನ್ ಏನು ಮಾಡ್ತೀರಾ, ಅದು ಸಕ್ಸಸ್ ಆಗುತ್ತೆ ಅಂತ. ಅದೊಂದು ಟ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಗೈಸ್, ನಾನು ಎಷ್ಟು ಸತಿ ಮ್ಯಾನಿಫೆಸ್ಟ್ ಮಾಡಿದ್ದೀನಿ, ಅದೆಲ್ಲ ನನಗೆ ಫುಲ್ಫಿಲ್ ಆಗಿದೆ. ಆ ವಿಶ್ಶು ಟ್ರೂ ಆಗಿದೆ. ನನಗೆ ನನ್ನ ಮ್ಯಾನಿಫೆಸ್ಟೇಷನೆಲ್ಲ ನಾನು ಅಷ್ಟು ನಂಬ್ತಾ ಇರಲಿಲ್ಲ. ನನ್ನ ತಂಗಿ ತುಂಬ ನಂಬ್ತಾಳೆ, ನಮ್ಮ ಪೂಜಾ ತುಂಬ ನಂಬ್ತಾಳೆ. ಸೊ ಅವಳು ಹೇಳಿದ್ಲು, ಟ್ರೈ ಮಾಡು ಒಂದು ಸತಿ ನೋಡೋಣ, ನಾನು ಮಾಡ್ತೀನಿ ನೀನು ಮಾಡು ಅಂತ ಹೇಳಿದ್ಲು. ಅದು ಟ್ರೈ ಮಾಡ್ತಾಯಿದ್ದೀನಿ. ಅದು 5 days ತನಕ ಮಾಡಬೇಕಂತೆ. ಅದು ಮಾಡಾದಮೇಲೆ ನನಗೇನಾದರೂ ಅದ್ರ ರಿಸಲ್ಟ್ ಗೊತ್ತಾದರೆ ನಾನು ಯೂಟ್ಯೂಬಲ್ಲಿ ಅದರದ್ದೇ ಒಂದು ವ್ಲಾಗ್ ಮಾಡಾಕ್ತೀನಿ. ನೀವು ಕೂಡ ಟ್ರೈ ಮಾಡಿ. ಅಲ್ಲಿ ಇದು ಕಾಣ್ತಿದೆ ಗೊತ್ತಾ ನಿಮಗೆ, ವೈಟ್ ಕಲರ್ ಶೀಟ್ ಥರ, ಅದು ಗ್ರೌಂಡ್ ಅಂತೆ ಗೈಸ್. ಅಲ್ಲಿ ಝೀ ಕನ್ನಡ, ಸರಿಗಮಪ, ಲಿಟಲ್ ಚಾಂಪ್ಸು ಮತ್ತು ಈ DKD ಡ್ಯಾನ್ಸ್ ಪ್ರೋಗ್ರಾಮ್ ಫಿನಾಲೆ ಎಲ್ಲ ಮಾಡ್ತಾರಲ್ಲ, ಇಲ್ಲಿ ಎಷ್ಟೊಂದು ಸತಿ ಬಂದು ಮಾಡಿದಾರಂತೆ ಪ್ರೋಗ್ರಾಮು. ಮನೋಜವ್ರ ಮಮ್ಮಿ ಹೇಳ್ತಾ ಇರ್ತಾರೆ, ಬರ್ತಾರೆ ಅನುಶ್ರೀ ಅವ್ರು ಮಾತಾಡೋದು ಇಲ್ಲಿವರೆಗೂ ಕೇಳಿಸುತ್ತೆ ಅಂತ ಹೇಳ್ತಾ ಇರ್ತಾರೆ. ಇವಾಗೇನು ಸದ್ಯಕ್ಕೆ ಯಾವುದೇ ಥರ ಫಂಕ್ಷನ್ ಏನು ಮಾಡಿಲ್ಲ. ಮಾಡಿದ್ರೆ ಕ್ರಿಕೆಟ್ ಟೂರ್ನಮೆಂಟ್ಸ್ ಮಾಡ್ಕೊತಾರೆ ಅಷ್ಟೇ, ಅದೊಂದು ಕೇಳಿಸುತ್ತೆ ಸೌಂಡು. ಈಗ ಮನೋಜವ್ರ ಕಾಲೇಜ್ ಹತ್ರ ಹೋಗಬೇಕು. ಅವ್ರದ್ದು ಡಿಗ್ರಿ ಕಾಲೇಜಲ್ಲ, PU ಕಾಲೇಜ್ ಹತ್ರ ಹೋಗಬೇಕು. ಏನಕ್ಕೆ ಅಂದರೆ, ಏನೋ ಒಂದು ಕೆಲವೊಂದು ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇಲ್ಲ ಒರಿಜಿನಲ್ದು, ಅದು ತೊಗೊಂಬರ್ಬೇಕು. ಅದನ್ನೇ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರ ಫ್ರೆಂಡ್ ಒಬ್ಬರು ಬರಬೇಕು, ಅಂದರೆ ಅಲ್ಲಿರೋ ಕ್ಲರ್ಕ್ಗೆ ಕಾಲ್ ಮಾಡಿ ಕೇಳಬೇಕು ಅವ್ರು ಬಂದಿದ್ದಾರಾ ಇಲ್ವಾ ಅಂತ.
ಅವ್ರು ಬಂದಮೇಲೆ ನಾವು ಹೋಗ್ತೀವಿ. ಹಾಗೆ ತೋರಿಸ್ತೀನಿ ಅಲ್ಲಿ ಏನೇನಿದೆ, ಅವ್ರ ಕಾಲೇಜ್ ಹೇಗಿದೆ ಅಂತ ತೋರಿಸ್ತೀನಿ. ನಾನು ನೋಡಿಲ್ಲ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಷ್ಟೇ ಗೈಸ್, ಇದೆ ನಮ್ಮ ಮನೆ ಟೆರೆಸ್. ಇಲ್ಲಿ ಒಂದು ಹಂದಿ ಇದೆ. ಆ ಹಂದಿ ಅದು ಯಾವಾಗ ಕಾಣಿಸುತ್ತೋ ಆವಾಗ ನಾನು ಕ್ಯಾಪ್ಚರ್ ಮಾಡ್ಬೋದು ಅಷ್ಟೇ. ಅದು ಯಾವ ಗ್ಯಾಪಲ್ಲಿ ಓಡಿ ಬರುತ್ತೋ ಏನೋ ಗೊತ್ತಿಲ್ಲ. ಅದು ಬಂದರೆ ಅದರಿಂದ 5-6 ಮಕ್ಕಳು ಗುಡು ಅಂತ ಓಡೋಗುತ್ತೆ ಗೈಸ್. ಎಷ್ಟು ಕ್ಯೂಟಾಗಿರುತ್ತೆ ಗೊತ್ತಾ ನೋಡೋದಕ್ಕೆ. ನಮ್ಮ ಬೆಂಗಳೂರಲ್ಲಿ ಹಂದಿಗಳೇ ಇಲ್ಲ. ಇಲ್ಲೇ ನಾನು ನೋಡಿರೋದು. ನಮ್ಮ ಬೆಂಗಳೂರಲ್ಲಿ ನಾನು ಹಂದಿಗಳು ನೋಡೋದು ತುಂಬ ಟೈಮ್ ಆಯಿತು. ಅಷ್ಟು ಬಿಟ್ಟರೆ ಕುರಿಗಳು, ಇದು ಮೇಕೆಗಳಿದೆ, ಕುರಿ ಅಲ್ಲ ಸಾರಿ ಮೇಕೆ ಇದ್ದಾವೆ. ಅಲ್ಲಿ ಕಾಣ್ತಾ ಇದೆ ನೋಡಿ, ನಿಮಗೆ ಕಾಣುತ್ತೇನೋ ನನಗೆ ಗೊತ್ತಿಲ್ಲ, ನನಗೆ ಕಾಣಿಸ್ತು. ಇಲ್ಲಿದ್ದಾವೆ ನೋಡಿ, ಫ್ಯಾಮಿಲಿನೇ ಇದೆ ಇಲ್ಲಿ. ಝೂಮ್ ಹಾಕಿರ್ತೀನಿ, ಎಲ್ಲರೂ ಇದ್ದೀರಾ? ಇಲ್ಲಿದ್ದಾವೆ ನೋಡಿ. ಅದೇ ಅದು ಈ ಟೈಮಲ್ಲಿ ಬರ್ತವೆ. ಅದು ಇದು ಗಲೀಜೆಲ್ಲ ತಿನ್ಕೊಂಡು ಹೊರಟೋಗ್ತವೆ ಅಷ್ಟೇ ಗೈಸ್. ಸಿಕ್ಕಾಪಟ್ಟೆ ಬಿಸಿಲಿದೆ ಅಲ್ಲಿ. ಆಲ್ರೆಡಿ ನಾನು ಫುಲ್ಲು ನೆನೆದೋಗ್ಬಿಟ್ಟಿದ್ದೀನಿ. ಜಸ್ಟ್ ಹೋಗಬೇಕು ಅನ್ನಿಸ್ತು ಹೋದೆ. ಇಲ್ಲೆಲ್ಲ ನಾನು ಹೊರಗಡೆ ಇರ್ತೀನಿ, ನಾನು ಆಚೆನೇ ಬರೋಲ್ಲ ಜಾಸ್ತಿ. ಓಕೆ, ನೋಡೋಣ. ಇವಾಗ ಫ್ರೆಂಡ್ ಬಂದರೆ ಹೋಗ್ತೀವಿ ಕಾಲೇಜ್ ಹತ್ರ. ಇಲ್ಲಾಂದರೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಲಾಗಿನ್ ಬಂದೆ ಎದ್ದೇಳಬೇಕು. ಮಲ್ಕೊಂಡಿದ್ದು ಆಮೇಲೆ ಸಿಗ್ತೀನಿ. ಮಕ್ಕಳು ನೋಡಿ ಗೈಸ್, ಬಿಸಿಲಲ್ಲಿ ಇನ್ನೂ ಸಾಯಂಕಾಲ ಆದರೂ ಬಿಸಿಲು ಕಮ್ಮಿ ಆಗಿಲ್ಲ. ಏನು ಆಟ ಆಡ್ತಾಯಿದ್ದಾರೆ. ಈ ಮರಳ ಹತ್ರ ಬಂದುಬಿಟ್ಟು ಫುಲ್ಲು ಮಲ್ಕೊಂಡು ಉಜ್ಲಾಡಿ ಇವಾಗ ಒಬ್ರಿಗೊಬ್ರು ಹಿಂಗೆ ಆಟ ಆಡ್ತವ್ರೆ. ಮಕ್ಳಿಗೆ ಸ್ಕೂಲ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅನಿಸುತ್ತೆ, ಅದಕ್ಕೆ ಹಿಂಗೆ ಆಡ್ತವ್ರೆ. ಸಿಕ್ಕಾಪಟ್ಟೆ ಬಿಸಿಲಿದೆ, ನೆಲ ಕೂಡ ಎಷ್ಟು ಬಿಸಿಲಿದೆ. ನೋಡೋಗ್ತವ್ರು ಇವಾಗ. ಒಳ್ಳೆ ಟೈಮ್ ಪಾಸ್. ಯಾರೂ ಇಲ್ಲ ನಮ್ಮ ರೋಡಲ್ಲಿ, ಯಾರೂ ಬರೋದು ಇಲ್ಲ. ಹಾಯ್, ಸ್ಮೈಲ್ ಮಾಡಬೇಡ. ಬರೀ ರೀಲ್ಸ್ ಐಟಮ್ ಇದೆ. ಆಯಿತು ಅಷ್ಟೇ, ಇನ್ನೇನಿಲ್ವಾ? ಇವತ್ತು ಕಾಲೇಜ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನಾಮ ಇಕ್ಕಿದ್ರು. ಮೋಸ ತಾನೆ. ನಾಳೆ ಹೋಗೋದು. ನಾಳೆ ಹೋಗ್ಬಿಟ್ಟು ತೋರಿಸ್ತೀನಿ ಅವ್ರ ಕಾಲೇಜ್ ಹೇಗಿದೆ ಅಂತ. ಈಗ ನಮಗೆ ವರ್ಕ್ ಸ್ಟಾರ್ಟ್ ಆಗಿದೆ ಅಷ್ಟೇ. ಓಕೆ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನ್ನದು ಇವಾಗ ಲಾಗಿಂಗ್ ಟೈಮು, ಮೀಟಿಂಗ್ ಎಲ್ಲ ಇದೆ. ಸೊ ಹಾಗಾಗಿ ಈಗ ವ್ಲಾಗ್ ಮಾಡೋಕ್ಕಾಗಲ್ಲ. ನಾನು ಆ್ಯಕ್ಚುಲಿ ಕಾಲೇಜ್ ಹತ್ರ ಹೋಗಬೇಕಿತ್ತು. ಅವರು ಏನೋ ಕ್ಲರ್ಕ್ ಬಂದಿಲ್ಲ ಅಂತ ಹೇಳಿದ್ರಂತೆ, ನಾಳೆ ಬನ್ನಿ ಅಂದರು. ಸೊ ಹಾಗಾಗಿ ಇವತ್ತಿನ ಪ್ಲ್ಯಾನ್ ನಾಳೆ ಪೋಸ್ಟ್ಪೋನ್ ಆಗಿದೆ. ಈ ವ್ಲಾಗ್ ಸಿಂಪಲ್ ಆ್ಯಂಡ್ ಶಾರ್ಟ್ ಆಗಿದೆ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.